ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯದ ಭೀಕರ ಯುದ್ಧ. ಅದರ ಎಫೆಕ್ಟ್ ಭಾರತ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಪ್ರಮುಖವಾಗಿ ಬಿರು ಬೇಸಿಗೆಯಿಂದ ಕಂಗೆಟ್ಟಿರುವ ರೈತರು ಇಲ್ಲಿ ಆಮದು ರಫ್ತು ಏನೂ ಆಗ್ತಾ ಇಲ್ಲ, ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರು. ಇದರ ಮಧ್ಯದಲ್ಲಿ ರೈತರಿಗೆ ಬೆನ್ನೆಲುಬಾಗಿರುವ ಜಾನುವಾರುಗಳನ್ನ ಕೂಡ ರೈತರು ಈಗ ಮಾರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರಂತೆ. ಯಾಕೆ, ಕಾರಣ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೊಲ ಗದ್ದೆಯಲ್ಲಿ ಮೇಯುತ್ತಾ ಉಳಿಮೆ ಮಾಡಬೇಕಾದ ಜಾನುವಾರುಗಳು ಸಂತೆಯಲ್ಲಿ ಮಾರಾಟಕ್ಕೆ ನಿಂತಿವೆ ನೋಡಿ. ಯಾದಗಿರಿಯಲ್ಲಿ ಬಿಸಿಲು ರಣರಣಿಸುತ್ತಿದ್ದು ನೀರಿನ ಸಮಸ್ಯೆ ಜೊತೆ ಮೇವಿನ ಕೊರತೆ ಸೃಷ್ಟಿಸಿದೆ. ಹೀಗಾಗಿ ರೈತರು ತಮ್ಮ ಜಾನುವಾರುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಜೋಡೆತ್ತುಗಳನ್ನ 2 ಲಕ್ಷದಿಂದ 1 ಲಕ್ಷ ರೂಪಾಯಿವರೆಗೆ ಮಾರಾಟ ಮಾಡ್ತಿದ್ದಾರೆ. ಎಲ್ಲ ಲೋಕಲ್ ಎಲ್ಲ ಊರು ಬರ್ತಾವ. ಈಗ ಹತ್ತಿ ಬೀಜಗಳು ಎಲ್ಲ ಹತ್ತಿಗಳು ಮಾಡೋದ್ರಲ್ಲಿಂದ ಮೇವಿನ ಸಲ ಕಡಿಮೆ ಹಾಕಿಸಿ ಎತ್ತುಗಳು ಎಲ್ಲ ಮಾರಾಟ ಮಾಡಕತ್ತಾರ ಮೇಸೋರು. ಮಳೆಗೆ ಬೆಳಿಗ್ಗೆ ಆಗುವಿಲ್ಲ, ರೈತರಿಗೆಲ್ಲ ಲಾಸ್ ಬರಕ್ ಕುಂತದ, ರೇಟ್ ಇಲ್ಲ. ಅದ್ರ ಸಲುವಾಗಿ ಮತ್ತು ತಿಪ್ಪಲಾಗಿ ಮಕ್ಕಳು ಮದುವೆ ಇರ್ತದ, ಅದ್ರ ಸಲುವಾಗಿ ಮಾರಾಟ ಮಾಡ್ತಾರೆ ಒಬ್ರಿಗೊಬ್ರು. ವಡಗೇರ, ಸುರಪುರ, ಶಹಾಪುರ ಸೇರಿದಂತೆ ವಿವಿಧ ಭಾಗದ ರೈತರು ಅನಿವಾರ್ಯವಾಗಿ ಕಸಾಯಿಖಾನೆಗೆ ಮಾರಾಟ ಮಾಡ್ತಿದ್ದಾರೆ. ಇನ್ನು ಕೆಲವರು ಕೃಷಿ, ಹೈನುಗಾರಿಕೆಗೆ ಮಾರ್ತಿದ್ದಾರೆ. ಜೀವನ ನಡೆಸೋಕೆ ಕಷ್ಟವಾಗಿ ಹೀಗೆ ಮಾಡಬೇಕಾಗಿದೆ ಅಂತ ರೈತರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಈಗ ಏನು ಬೆಳೆ ಲಾಸ್ ಆಗಿತ್ತು ನಿಮಗೆಲ್ಲ? ಹತ್ತಿ ಬೆಳೆ ಲಾಸ್ ಆಗಿದೆ. ಏಸೋ ದನಗಳು ನಿಮ್ಮ 4 ಇದ್ದವ್ರಿ, 2 ಮಾರಿವಿ, 2 ಅವ. ಯಾಕೆ ಮಾರತ್ತೀರಿ? ನಾವು ಕಷ್ಟಕ್ಕೆ ಮತ್ತೆ ಬೆಳೆ ಲಾಸ್ ಆದಾಗ ಏನು ಮಾಡಕತ್ತಾರೆ? ಈ ಮೇವಾದ ಇಲ್ಲ? ಮೇವು ಇಲ್ರಿ, ಮೇವು ಜೋಳನೇ ಬಿತ್ತಿಲ್ಲ, ಎಲ್ಲಿ ಮೇವು ನೀರು ಬೋರಾವ, 2 ಗುಬ್ಬಿ ಹೊಡಿತಾವೆ. ನೋಡಿದ್ರಲ್ಲ, ಇನ್ನಾದರೂ ಸರ್ಕಾರ ರೈತರ ಅಳಲನ್ನ ಕೇಳಿಸಿಕೊಂಡು ಮೇವಿನ ಸಮಸ್ಯೆ ನೀಗಿಸುವಂತಾಗ್ಲಿ. ಈ ಮೂಲಕ ಜಾನುವಾರುಗಳು ಕಸಾಯಿಖಾನೆಗೆ ಮಾರಾಟವಾಗದಂತೆ ಅಗತ್ಯ ಕ್ರಮ ವಹಿಸಬೇಕಿದೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.